ಹಲೋ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್. ಸುಮಾರು 18 ವರ್ಷಗಳಿಂದ ನಾನು ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಖಾಸಗಿ ಶಾಲೆಗಳಲ್ಲಿ ಹಾಗೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಹಾಗೆ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಸರ್ಕಾರಿ ಒಂದು ಆಯೋಜನೆಯಲ್ಲಿ ಸುಮಾರು ನಾಟಕಗಳಲ್ಲಿ, ಬೀದಿ ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ. ಹಾಗೆ ನಾನು ಹಾಡ್ತೀನಿ, ಮ್ಯೂಸಿಕ್ ಮಾಡ್ತೀನಿ, ಮತ್ತು ಲಿರಿಕ್ಸ್ ಬರೆಯುವಂಥದ್ದು, ಇಂಥ ಹಲವಾರು ಹವ್ಯಾಸಗಳನ್ನು ಹೊಂದಿರೋದ್ರಿಂದ ಸುಮಾರು ನನ್ನ ಪ್ರತಿಭೆಗಳಿಗೆ ಸುಮಾರು ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೇನೆ. ನೀವು ನೋಡ್ಬೋದು, ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕೂಡ ನನಗೆ ಬಂದಿರುವಂತಹ ಪ್ರಶಸ್ತಿಗಳು. ಸೊ ನಾನು ಬಿಗ್ ಬಾಸ್ಗೆ ಹೋಗೋದಕ್ಕೆ ಸಾಕಷ್ಟು ಅರ್ಹನಾಗಿದ್ದೇನೆ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಒಂದು ಕುಲಕಸುಬು ಅಂತ ಹೇಳೋದಾದರೆ ಅದು ನೇಕಾರಿಕೆ. ನಮ್ಮಲ್ಲಿ ಸಾಕಷ್ಟು ಜನ ನೇಕಾರಿಕೆಯನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಸೊ ಅದರಿಂದ ನಮ್ಮಂಥವರಿಗೂ ಒಂದು ಬಿಗ್ ಬಾಸ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಾಗ ನಮ್ಮ ಭವಿಷ್ಯ ಕೂಡ ಉಜ್ವಲವಾಗುತ್ತೆ ಅನ್ನೋದು ನನ್ನ ಆಶಾಭಾವನೆ. ಇದುವರೆಗೂ ಎಷ್ಟೊಂದು ಸೀಸನ್ಗಳನ್ನ ನೋಡ್ತಾ ಬಂದಿದ್ದೀನಿ. ಆ ಸೀಸನ್ನಲ್ಲಿ ಯಾರೂ ಕೂಡ ಒಬ್ಬ ಟೀಚರು ಬಂದಿಲ್ಲ. ಆ ನಿಟ್ಟಿನಲ್ಲಿ ನೋಡೋದಾದರೆ ನಾನು ಕೂಡ ಬರೋದಕ್ಕೆ ಒಂದು ಅರ್ಹ ವ್ಯಕ್ತಿ ಅಂತ ಭಾವಿಸ್ತೀನಿ. ಮತ್ತು ನನ್ನ ಒಂದು ಸ್ಟ್ರೆಂತ್ ಅಂತ ಹೇಳೋದಾದರೆ ನಾನು ಸುಲಲಿತವಾಗಿ ಆಂಗ್ಲ ಭಾಷೆಯನ್ನಾಗಲಿ ಕನ್ನಡವನ್ನಾಗಲಿ ಮಾತಾಡ್ತೀನಿ. ಯಾವುದೇ ಒಂದು ಅಡೆತಡೆಗಳಿಂದ ಮಾತಾಡಬಲ್ಲೆ. ಭಾಷೆಯಲ್ಲಿ ಹಿಡಿತಾ ಇದೆ. ಮತ್ತೊಂದು ಗಾಡ್ ಗಿಫ್ಟ್ ಅನ್ನೋದಾದರೆ ಫೇಸ್ ರೀಡಿಂಗ್ ಎಕ್ಸ್ಪರ್ಟ್ ಕೂಡ. ನಾನು ಹಲವಾರು ಜನರ ಸೈಕಾಲಜಿಗಳನ್ನು ಅರ್ಥ ಮಾಡ್ಕೊಳ್ತೀನಿ. ಅವರ ಫೇಸ್ನ ನೋಡ್ತಾ ಇದ್ದಂಗೆ ಅವರ ಕ್ಯಾರೆಕ್ಟರ್ ಹೇಗೆ ಇದೆ, ಮತ್ತು ಆ ಕ್ಯಾರೆಕ್ಟ್ರು ಯಾವ ರೀತಿ ಯಾವ್ಯಾವ ಸಿಚುವೇಷನಲ್ಲಿ ಏನೇನೆಲ್ಲ ಮಾಡುತ್ತೆ, ಅದು ಹೇಗಾಗುತ್ತೆ ಅನ್ನೋ ಒಂದು ಪರ್ಮುಟೇಷನ್ ಕಾಂಬಿನೇಷನ್ ಮುಖಾಂತರ ನಾನು ಕರಾರುವಕ್ಕಾಗಿ ಅವರಿಗೆ ಹೇಳಬಲ್ಲೆ ಅಂತ ಹೇಳ್ತೀನಿ. ಇದೊಂಥರ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ನೀವು ಬಿಗ್ ಬಾಸ್ನಲ್ಲಿ ನನ್ನನ್ನು ನೋಡಿದಾಗ ಖಂಡಿತ ನಿಮಗೆ ಒಂದು ರೀತಿಯ ವಿಶೇಷವಾದಂತಹ ಒಂದು ಏನು ಅನುಭವ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ದಯಮಾಡಿ ನನಗೊಂದು ಸುವರ್ಣ ಅವಕಾಶವನ್ನು ಮಾಡಿಕೊಡಿ ಅಂತ ಈ ಮೂಲಕ ಕಲರ್ಸ್ ವಾಹಿನಿಗೆ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.